ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ 80 ಮಾರ್ಕ್ಸ್ ಅನ್ನ ಚೇಸ್ ಮಾಡ್ತಕ್ಕಂತಹ ಒಂದು ಕಂಟೆಂಟ್ ಅನ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ಇನ್ನೇನು ಪ್ರಿಪರೇಟರಿ ಎಕ್ಸಾಮ್ ಹತ್ರ ಬರ್ತಾ ಇದೆ. ಪ್ರಿಪರೇಟರಿನಲ್ಲಿ ಯಾವ ತರ ಪ್ರಿಪರೇಷನ್ ಆಗಬೇಕು, ಎಕ್ಸಾಮ್ ಹಾಲ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ತರ ಮಾಡಬೇಕು, ಕೆಲವು ಇಂಪಾರ್ಟೆಂಟ್ ಕಂಟೆಂಟ್ ಬಗ್ಗೆ, ಮತ್ತೆ ಹೌ ಟು ಫೇಸ್ ದ ಅಪ್ಲೈಡ್ ಕ್ವಶನ್ಸ್ ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ಕಂಟೆಂಟ್ ನೋಡ್ತಾ ಹೋಗೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಿಮ್ಗೆ ಇನ್ನು 3 ಪ್ರಿಪರೇಟರಿ ಎಕ್ಸಾಮ್ ಇರ್ತವೆ. 3 ಪ್ರಿಪರೇಟರಿ ಹೆಲ್ಪ್ ಆಗ್ತವೆ. ಪ್ಲಸ್ ಅದ್ರ ಜೊತೆಗೆ ಆನ್ಯುವಲ್ ಎಕ್ಸಾಮಿನೇಷನ್ ಕೂಡ ಬರುತ್ತೆ. ಅಂಡ್ ನಿಮ್ಮ ಸ್ಕೂಲ್ ಲೆವೆಲ್ ಪ್ರಿಪರೇಟರಿ ಇಟ್ಟೆ ಅಂತಂದ್ರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ನಲ್ಲಿ ಟೈಮೇ ಅನ್ನೋದು ಗೊತ್ತಾಗಲ್ಲ. ಟೈಮ್ ಆಗೋದೇ ಗೊತ್ತಾಗೋದಿಲ್ಲ. ಆ ಟೈಮ್ ಅನ್ನ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂತ ಸ್ಕಿಲ್ ಅನ್ನ ಇವಾಗ್ಲಿಂದಾನೇ ನೀವು ಪ್ರಿಪೇರ್ ಮಾಡ್ಕೊಂತ ಹೋಗ್ರಿ. ಇಲ್ಲಿಂದಾನೇ ಪ್ರಿಪೇರ್ ಮಾಡ್ಕೊಂತ ಹೋದೆ ಅಂತಂದ್ರೆ ಆನ್ಯುವಲ್ ಎಕ್ಸಾಮ್ಗೆ ನಿಮ್ಗೆ ಹೆಲ್ಪ್ ಆಗ್ಬೋದು. ಆ ಒಂದು ನಿಟ್ಟಿನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದೆನ್ ಆಲ್ರೆಡಿ ನೀವು ಎಲ್ಲ ಫೇಸ್ ಮಾಡಿರ್ತೀರಿ. ಜುಲೈಯಿಂದ ಡಿಸೆಂಬರ್ ವರೆಗೂ ಎಲ್ಲ ಸಿಲೆಬಸ್ ಅನ್ನ ಸ್ಟಡಿ ಮಾಡಿರ್ತೀರಿ. ಸ್ವಲ್ಪ ಲಾಸ್ಟ್ ಟೈಮ್ ಅಲ್ಲಿ ಯಾವ ತರ ಟಚ್ ಮಾಡಬೇಕು, ಯಾವ ತರ ಸ್ಟಡಿ ಮಾಡಬೇಕು ಅಂತಂದೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೀವು ನಿಮ್ಮ ಕೈಯಲ್ಲಿ ಎಕ್ಸಾಕ್ಟ್ ಆಗಿ 10 o'clock ಗೆ ನಿಮ್ಗೆ ಕ್ವಶನ್ ಪೇಪರ್ ಅಂಡ್ ಆನ್ಸರ್ ಪೇಪರ್ ಸಿಗುತ್ತೆ. ನಿಮಗೆ 3 ಅವರ್ಸ್ 3 ಅವರ್ 15 ಮಿನಿಟ್ಸ್ ನಿಮ್ಗೆ ಟೈಮ್ ಇರುತ್ತೆ. ಈ ಒಂದು 3 ಅವರ್ 15 ಮಿನಿಟ್ಸ್ ಅಲ್ಲಿ ಟೋಟಲ್ 80 ಮಾರ್ಕ್ಸ್ ಗೆ ನೀವು ಫೇಸ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ನಿಮ್ಗೆ ಗೊತ್ತೇ ಇದೆ, ಸೆಕ್ಷನ್ 1 ಮತ್ತೆ ಸೆಕ್ಷನ್ 2 ನಲ್ಲಿ ನಿಮಗೆ 1 ಮಾರ್ಕ್ MCQ ಕ್ವಶನ್ ಮತ್ತೆ 1 ಮಾರ್ಕ್ ಶಾರ್ಟ್ ಆನ್ಸರ್, ಟೋಟಲ್ 16 ಕ್ವಶನ್ಸ್ ಗಳು ಬರ್ತವೆ. ಈ 16 ಕ್ವಶನ್ಸ್ ಗಳನ್ನ ನೀವು ವಿತ್ ಇನ್ 15 ಮಿನಿಟ್ಸ್ ನಲ್ಲಿ ನೀವು ಮುಗಿಸ್ಬೇಕು. ಯಾಕೆಂತಂದ್ರೆ ಟೈಮ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ ನಲ್ಲಿ. ಸೊ ನೀವು ಇದನ್ನ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಈ 15 ಮಿನಿಟ್ಸ್ ಅಲ್ಲಿ 16 ಕ್ವಶನ್ಸ್ ಅನ್ನ 8 + 8 16 ಕ್ವಶನ್ಸ್ ಅನ್ನ ಕಂಪಲ್ಸರಿ ನೀವು ಮಾಡಿ ಮುಗಿಸಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ನೇ ಕ್ವಶನ್ ಸಿಂಪಲ್ ಆಗೈತಾ, ಈ ಆಪ್ಷನ್ ಎನೋ ಬಿನೋ ಸಿನೋ ಡಿನೋ ಬರೆದು ಬಿಡ್ಬೇಕು. ಗೊತ್ತಿಲ್ಲ, ಸೆಕೆಂಡ್ ಕ್ವಶನ್ ಗೊತ್ತಿಲ್ಲ, ಅದು ನಂಗೆ ಖಾಲಿ ಬಿಟ್ರಿ. ಥರ್ಡ್ ಕ್ವಶನ್ ಬಂತು, ಅದು ಗೊತ್ತಾಯ್ತು ಅಂತಂದ್ರೆ ಅದನ್ನ ಆಪ್ಷನ್ ಬಿ ಅಂತ ಅನ್ನೋದಾದ್ರೆ ಆಪ್ಷನ್ ಬಿ. ನೆಕ್ಸ್ಟ್ ಅದೇ ತರ ಫೋರ್ತ್ ಕ್ವಶನ್ ಹಾಕ್ಬೇಕು, ಅದು ಗೊತ್ತಾಯ್ತು ಅಂದ್ರೆ ಬರೀರಿ, ಗೊತ್ತಾಗ್ಲಿಲ್ಲ ಅಂದ್ರೆ ಖಾಲಿ ಬಿಟ್ಟಿರಿ. ನೆಕ್ಸ್ಟ್ ಅದೇ ತರ ಫಿಫ್ತ್ ಒನ್, ಸಿಕ್ಸ್ತ್ ಒನ್, ದೆನ್ ಸೆವೆಂತ್, ಏಯ್ತ್, ಈ ತರ ಬರ್ತಕ್ಕಂತ ಕ್ವಶನ್ಸ್ ಗಳು ಗೊತ್ತಿದ್ರೆ ಅಂದ್ರೆ ಪರ್ಫೆಕ್ಟ್ ಆಗಿ ನಿಮ್ಗೆ ಆನ್ಸರ್ ಗೊತ್ತಾಯ್ತು ಅಂತಂದ್ರೆ ಅದನ್ನ ಬರೀರಿ. ಇಲ್ಲ ಅಂದ್ರೆ ಖಾಲಿ ಬಿಟ್ಬಿಡ್ರಿ. ನೀವು ಅದರಲ್ಲೇ ಮುಳುಗೋಗ್ಬೇಡ್ಬಿಡಿ. ಜಸ್ಟ್ ನೀವು 15 ಮಿನಿಟ್ಸ್ ನಲ್ಲಿ ಈ ಒಂದು 8 ಕ್ವಶನ್ಸ್ ಪ್ಲಸ್ ಈ 8 ಕ್ವಶನ್ಸ್ ಅನ್ನ ಮುಗಿಸ್ಬೇಕು. ಅದೇ ತರ ನೆಕ್ಸ್ಟ್ 1 ಮಾರ್ಕ್ ಶಾರ್ಟ್ ಆನ್ಸರ್ ಕ್ವಶನ್ ಕೂಡ ಅಷ್ಟೇ. ಕ್ವಶನ್ ನಂಬರ್ 9 ಇಂದ ಸ್ಟಾರ್ಟ್ ಆಗುತ್ತೆ. 9th ಕ್ವಶನ್ ಗೊತ್ತಿದ್ರೆ ಬರೀರಿ, ಇಲ್ಲ ಅಂತಂದ್ರೆ ಅದನ್ನ ಹಂಗೆ ಬಿಟ್ಟಿರಿ. ಕ್ವಶನ್ ನಂಬರ್ 10, 11, ಅದೇ ತರ ಅಪ್ ಟು 16th ವರೆಗೂ ಒಟ್ನಲ್ಲಿ 15 ಮಿನಿಟ್ಸ್ ನಲ್ಲಿ ಇದು ಕಂಪ್ಲೀಟ್ ಆಗಿಬಿಡ್ಬೇಕು. ಇದರಲ್ಲಿ ಆಲ್ರೆಡಿ MCQ ಕ್ವಶನ್ ಮತ್ತೆ 1 ಮಾರ್ಕ್ ಕ್ವಶನ್ ಯಾವ್ಯಾವ ಕ್ವಶನ್ಸ್ ಗಳು ಬರ್ತವೆ ಅಂತಂದೇಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನ ವಿಡಿಯೋ ನೋಡ್ಕೊಂಡ್ ಬಂದಿಲ್ಲ ಅಂತಂದ್ರೆ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡಿ. ದೆನ್ ಇದಾದ್ಮೇಲೆ ಸೆಕ್ಷನ್ 1 ಮತ್ತೆ ಸೆಕ್ಷನ್ 2 ಆದ್ಮೇಲೆ ಸೆಕ್ಷನ್ 3 ನಲ್ಲಿ 2 ಮಾರ್ಕ್ಸ್ ಇನ್ ಕ್ವಶನ್ ಲಾಸ್ಟ್ ಒಂದು ವಿಡಿಯೋನಲ್ಲಿ ನೋಡ್ರಿ. ನಿಮಗೆ ಇದರಲ್ಲಿ ಟೋಟಲ್ 8 ಕ್ವಶನ್ಸ್ ಇರ್ತವೆ. 8 ಕ್ವಶನ್ಸ್ ಅನ್ನ ಮಿನಿಮಮ್ ಅಂತಂದ್ರು ಅಂದ್ರೆ ಒಂದು ಅರೌಂಡ್ 20 ಮಿನಿಟ್ಸ್ ನಲ್ಲಿ ಇದನ್ನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬಿಡ್ಬೇಕು. ಈ ನಿಮ್ಗೆ ಗೊತ್ತೇ ಇದೆ ಅವು ಯಾವ ಕ್ವಶನ್ಸ್ ಬರ್ತವೆ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ಪ್ರೂವ್ ದಟ್ ರೂಟ್ 2 ಇಸ್ ಅನ್ ಇರ್ರಾಷನಲ್ ನಂಬರ್ ಅಂಡ್ HCF ಮತ್ತೆ LCM ಟೋಟಲ್ ಇವೆರಡು 2 + 2 4 ಮಾರ್ಕಿಗೆ ಬರುತ್ತೆ. ಸೊ ರೂಟ್ 2 ಇಸ್ ಅನ್ ಇರ್ರಾಷನಲ್ ನಂಬರ್ ಅಂತ ಬರೆಯೋದಕ್ಕೆ ಒಂದು 2 to 3 ಮಿನಿಟ್ಸ್ ಅನ್ನ ತಗೊಂಡ್ಬಿಡ್ರಿ. HCF LCM ಅದು ಸಿಂಪಲ್ ಆಗಿತ್ತು ಅಂತಂದ್ರೆ ಅದನ್ನ ಒಂದು 2 ಮಿನಿಟ್ಸ್ ನಲ್ಲಿ ಮುಗಿಸ್ಬಿಡ್ಬೇಕು. ಇಲ್ಲ ಇನ್ ಕೇಸ್ ಅದೇನಾದ್ರು ಲಾಂಗ್ ಟೈಪ್ ಇತ್ತು ಅಂದ್ರೆ ಅದನ್ನ ಹಂಗೆ ಖಾಲಿ ಬಿಟ್ಕೊಳ್ರಿ. ಕ್ವಶನ್ ನಂಬರ್ 17 ಇಂದ ಸ್ಟಾರ್ಟ್ ಆಗುತ್ತೆ. ಕ್ವಶನ್ ನಂಬರ್ 17 ಇಂದ ಸ್ಟಾರ್ಟ್ ಆಗುತ್ತೆ ಇದು. ಕ್ವಶನ್ ನಂಬರ್ 17th 18th 19th ಹಿಂಗೆಲ್ಲ ಬರುತ್ತೆ. ಅಂಡ್ ಸಾಲ್ವ್ ಎಕ್ಸ್ ಅಂಡ್ ವೈ ಬೈ ಎಲಿಮಿನೇಷನ್ ಮೆಥಡ್ ಇದು ಕೂಡ ಅಷ್ಟೇ ಒಂದು 2 to 3 ಮಿನಿಟ್ಸ್ ನಲ್ಲಿ ಮುಗಿಸ್ಬಿಡ್ಬೇಕು. ಅಂಡ್ ಸಮ್ ಆಫ್ ಎನ್ AP ಅಥವಾ nth ಟರ್ಮ್ ಆಫ್ ಎನ್ AP ಕೂಡ ಇದು ಒಂದು ಅಷ್ಟೇ 2 to 3 ಮಿನಿಟ್ಸ್ ನಲ್ಲಿ ಮುಗಿಬೇಕು. ಆಲ್ಮೋಸ್ಟ್ ಅಲ್ಲಿ ಒಂದು 20 ಮಿನಿಟ್ಸ್ ನಲ್ಲಿ, ಇದು ಅರೌಂಡ್ 20 ಮಿನಿಟ್ಸ್ ನಲ್ಲಿ ಈ ಪ್ರಾಬ್ಲಮ್ಸ್ ಎಲ್ಲ ಮುಗಿದೋಗ್ಬಿಡ್ಬೇಕು. ಕ್ವಾಡ್ರಾಟಿಕ್ ಇಕ್ವೇಶನ್ ಅದು ಮತ್ತೆ ಅದು ಚಾಯ್ಸ್ ಕೊಟ್ಟಿರ್ತಾರೆ, ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಾರೆ, ಅದನ್ನ ಮಾಡ್ಕೊಂತ ನೀವು ಟೈಮ್ ಪಾಸ್ ಮಾಡಬೇಡ್ರಿ. ಅದು ಬಂತ ಒಂದ್ ರೈಟ್ ಆಯ್ತಾ, ಅದನ್ನ ಬಿಟ್ಬಿಡ್ಬೇಕು. ಇದು ಅಷ್ಟೇ 2 to 3 ಮಿನಿಟ್ಸ್ ನಲ್ಲಿ ಇದು ಮುಗಿಬೇಕು. ದೆನ್ ಡಿಸ್ಟೆನ್ಸ್ ಫಾರ್ಮುಲಾ ಅಥವಾ ಫೈಂಡಿಂಗ್ ದ ಕೋಆರ್ಡಿನೇಟ್ಸ್ ಇದು ಸಿಂಪಲ್ ಆಗಿತ್ತು ಅಂತಂದ್ರೆ ಬೇಗ ಮುಗಿಸ್ಬಿಡಿ ಇದನ್ನು ಕೂಡ ಅಷ್ಟೇ. ಅಂಡ್ ಇಷ್ಟು ಕ್ವಶನ್ಸ್ ನಿಮ್ಗೆ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್. ಸೊ ನೀವು ಕ್ವಶನ್ ಪೇಪರ್ ಅನ್ನ ಕೊಟ್ಟ ತಕ್ಷಣನೇ ಒಂದು ಪೆನ್ಸಿಲ್ ತಗೊಂಡು ಯಾವ್ಯಾವ ನನಗೆ ಎಬಿಲಿಟಿ ಯಾವ್ದಿದೆ ಮಾಡೋದಕ್ಕೆ, ನಾನು ಈ ಕ್ವಶನ್ ಅನ್ನ ಮಾಡಬಹುದು ಅಂತಂದೇಳಿ ಟಿಕ್ ಮಾಡ್ಕೊಂಡ್ಬಿಡಿ. ಈಗ ಪ್ರೂವ್ ದಟ್ ಇರ್ರಾಷನಲ್ ನಂಬರ್ ಇದನ್ನ ಮಾಡ್ತೀರಿ. HCF ಮತ್ತೆ LCM ಸಿಂಪಲ್ ಆಗಿತ್ತು ಅಂದ್ರೆ ಇದನ್ನ ಮಾಡ್ತೀರಿ, ಟಿಕ್ ಮಾಡ್ಕೊಂತೀರಿ. ಸಾಲ್ವ್ ಎಕ್ಸ್ ಅಂಡ್ ವೈ ಟಿಕ್ ಮಾಡ್ಕೊಂತೀರಿ. ದೆನ್ ಸಮ್ ಮತ್ತೆ ಕ್ವಾಡ್ರಾಟಿಕ್ ಇಕ್ವೇಶನ್ ಡಿಸ್ಟೆನ್ಸ್ ಫಾರ್ಮುಲಾ ಈಸಿ ಇತ್ತು ಅಂತ ಅಂದಾಗ ಫೈಂಡ್ ದ ಕೋಆರ್ಡಿನೇಟ್ಸ್ ಇನ್ ದ ರೇಷಿಯೋ ಆಫ್ 2:3 ಅಂತ ಹಿಂಗೇನಾದ್ರು ಬಂದಾಗ
ಇದನ್ನ ಮಾಡ್ತೀನಿ ಅಂತ ನಿಮಗೆ ಕನ್ಫರ್ಮ್ ಆಯ್ತು ಅಂದ್ರೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಅವನ್ನ ಇಮಿಡಿಯೇಟ್ಲಿ ಬರ್ದ್ ಬಿಡ್ಬೇಕು. ಇನ್ನೇನು ಇದರಲ್ಲಿ ಅಪ್ಲೈಡ್ ಕ್ವಶನ್ಸ್ ಯಾವುವು? ಒಂದು ಟ್ರಿಗ್ನಾಮೆಟ್ರಿ ಬರ್ತತಿ, ಇನ್ನೊಂದು ಸರ್ಕಲ್ಸ್ ನಲ್ಲಿ ಇರ್ತಕ್ಕಂಥ ಲೆಂತ್ ಮತ್ತೆ ಆಂಗಲ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತಕ್ಕಂಥ ಒಂದು ಕ್ವಶನ್ ಇರ್ತತಿ. ಇವೆರಡು ಡಿಫಿಕಲ್ಟ್ ಏನಲ್ಲ, ನೀವು ಸ್ಟಡಿ ಮಾಡಿದ್ದೆ ಅಂದ್ರೆ ಅದು ಕೂಡ ಈಸಿ ಆಗುತ್ತೆ. ನಾನು ಹೇಳಿದ್ದು ಸಿಕ್ಸ್ ಏನು ಕ್ವಶನ್ಸ್ ಗಳದಾವಲ್ಲ, ಆಲ್ಮೋಸ್ಟ್ ಅಲ್ಲಿ ಒಂದು 15 ಮಿನಿಟ್ಸ್ ಅಲ್ಲಿ ಮುಗಿದೋಗ್ಬಿಡ್ಬೇಕು. ಇನ್ನು 5 ಮಿನಿಟ್ಸ್ ನಲ್ಲಿ ಇವೆರಡು ನೀವು ಬರಿಬೇಕು. ನಿಮಗೇನಾದ್ರೂ ಗೊತ್ತಾಯ್ತು ಅಂತಂದ್ರೆ ಬರೀರಿ, ಇಲ್ಲ ಅಂದ್ರೆ ಅದನ್ನ ಕ್ವಶನ್ ನಂಬರ್ ಹಾಕಿ 23rd 24th 22nd ಈ ಕ್ವಶನ್ ನಂಬರ್ ಹಾಕಿಬಿಟ್ಟು ಅದಕ್ಕೆ ಒಂದು ಅರ್ಧ ಪೇಜಿಯನ್ನ ಬಿಟ್ಬಿಡ್ರಿ. ಈ ಒಂದು ಟ್ರಿಗ್ನಾಮೆಟ್ರಿ ಸರ್ಕಲ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್. ಟ್ರಿಗ್ನಾಮೆಟ್ರಿ ಏನಿಲ್ಲ, ಟ್ರಿಗ್ನಾಮೆಟ್ರಿನಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಕೊಡ್ತಾರೆ, ಇಲ್ಲಿ ಒಂದು ಥೀಟಾ ವ್ಯಾಲ್ಯೂ ಅಂತ ಕೊಟ್ಬಿಟ್ಟು ಇದ್ರದ್ದು 4 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್, ಫೈಂಡ್ ದ ಸೈನ್ ಥೀಟಾ ಅಂಡ್ ಕಾಸ್ ಥೀಟಾ, ಹಿಂಗೇನೋ ಒಂದು ಕ್ವಶನ್ ಅನ್ನ ಕೇಳಬಹುದು. ಅಥವಾ ಅದೇ ಒಂದು ಟ್ರಯಾಂಗಲ್ ಅನ್ನು ಕೊಟ್ಟು ಇಲ್ಲಿ ಆಲ್ಫಾ ಅಥವಾ ಬೀಟಾ ಹಿಂಗೆಲ್ಲ ನೀವು ಲಾಸ್ಟ್ ಒಂದು ಕ್ವಶನ್ ಪೇಪರ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಟ್ರಿಗ್ನಾಮೆಟ್ರಿನಲ್ಲಿ. ಇದು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ದೆನ್ ಸರ್ಕಲ್ಸ್ ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ. ಇದು ಫೈಂಡಿಂಗ್ ದ ಆಂಗಲ್ಸ್ ಮತ್ತೆ ಲೆನ್ಸ್, ಇದು ಒಂದು 2 ಮಾರ್ಕಿಂಗ್ ಬರ್ತಕ್ಕಂಥ ಕ್ವಶನ್ ಇದೆ. ಅರೌಂಡ್ ಒಂದು 20 ಮಿನಿಟ್ಸ್ ನಲ್ಲಿ ಆಲ್ಮೋಸ್ಟ್ ಆಲ್ ಮುಗಿದ್ಬಿಡ್ಬೇಕು. ಸೊ 10 o'clock ಗೆ ನಿಮಗೆ ಕ್ವಶನ್ ಪೇಪರ್ ಅನ್ನ ಕೊಟ್ಟಿದ್ದಾರೆ. 10:15 ಗೆ ನಿಮಗೆ 1 ಮಾರ್ಕ್ ಮತ್ತೆ MCQ ಕ್ವಶನ್ ಮುಗಿದೋಗುತ್ತೆ. ಅಂಡ್ ಇದನ್ನ ಒಂದು 20 ಮಿನಿಟ್ಸ್ ಅನ್ನ ತಗೊಂಡೆ ಅಂತಂದ್ರೂ ಕೂಡ 10:40 ಗೆ ಅಥವಾ 10:45ಗೆ ಈ ಸೆಕ್ಷನ್ 1, ಸೆಕ್ಷನ್ 2 ಮತ್ತೆ ಸೆಕ್ಷನ್ 3 ಆಲ್ಮೋಸ್ಟ್ ಮುಗಿಬೇಕು. ಅಂದ್ರೆ ಕಂಪಲ್ಸರಿ ಮಾಡ್ಲೇಬೇಕು ಅಂತ ಅನ್ನಲ್ಲ, ಡಿಫಿಕಲ್ಟ್ ಇರ್ತಕ್ಕಂಥವನ್ನ ಹಂಗೆ ಇಟ್ಕೊಂಡ್ರಿ, ಪೆಂಡಿಂಗ್ ಇಟ್ಕೊಂಡ್ರಿ. ಇದರಲ್ಲಿ 6 ಕ್ವಶನ್ಸ್ ಬರ್ತವೆ, ಇವನ್ನ ಮ್ಯಾಕ್ಸಿಮಮ್ ನೀವು 20 ಮಿನಿಟ್ಸ್ ಅಲ್ಲಿ ಮಾಡಿಬಿಡ್ಬೇಕು. ಇವೆರಡು ಕ್ವಶನ್ಸ್ ನಿಮಗೆ ಟಫ್ ಅನ್ಸಿದ್ವಾ, ಅದನ್ನ ಹಂಗೆ ಬಿಟ್ಕೊಂಡಿರಿ. ನೆಕ್ಸ್ಟ್ ಇದಾದ ತಕ್ಷಣ ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ಬೇಕು. ಸೊ ಎಕ್ಸಾಮ್ ನಲ್ಲಿ ನೀವು ಫಸ್ಟ್ ಇವನ್ನೆಲ್ಲ ಬರಿಬೇಕು ಅಂತಾನೆ ಏನಿಲ್ಲ, ನೀವು ಡೈರೆಕ್ಟ್ ಆಗಿ ಕ್ವಶನ್ ನಂಬರ್ 38 ಅಂತ ಬರೆದು ಥಿಯರಮ್ ಅನ್ನು ಕೂಡ ಬರಿಬಹುದು ಡೈರೆಕ್ಟ್ ಆಗಿ. ಅಥವಾ 38 ಕ್ವಶನ್ ಹಾಕಿ 37 ಕ್ವಶನ್ ಹಾಕಿ ಥಿಯರಮ್ AP ಆ ತರದ್ದು ಡೈರೆಕ್ಟ್ ಕ್ವಶನ್ಸ್ ಅನ್ನ ಬರಿಬಹುದು ನೀವು. ಹಿಂಗ ಒಂದು ಆರ್ಡರ್ ನಲ್ಲಿ ಬರ್ಕೊಂಡೇ ಹೋಗ್ಬೇಕು ಅಂತ ಏನ್ ರೂಲ್ಸ್ ಏನಿಲ್ಲ. ಒಟ್ ನಮಗೆ ಆನ್ಸರ್ ಬೇಕಾಗಿದೆ, ಆನ್ಸರ್ ಅನ್ನ ನಾವು ಹುಡುಕ್ತಾ ಇರ್ತೀವಿ. ನೀವು ಕ್ವಶನ್ ಹೆಂಗ್ ಬೇಕಾದ್ರೂ ಬರಿತಾ ಹೋಗ್ಬೋದು. ಬಟ್ ಈ ತರ ಒಂದು ಆರ್ಡರ್ ನಲ್ಲಿ ಇದ್ರೆ ಚೆನ್ನಾಗಂತ, ಬಟ್ ಬರಿತಾ ಹೋಗ್ರಿ. ಸೊ ನೆಕ್ಸ್ಟ್ ಕ್ವಶನ್ ಸೆಕ್ಷನ್ 4th ಅಲ್ಲಿ ನೋಡೋದಾದ್ರೆ, ಈ 3 ಮಾರ್ಕ್ಸ್ ಅಲ್ಲಿ ಬರ್ತಕ್ಕಂತ ಕ್ವಶನ್ಸ್ ಏನಿದಾವಲ್ಲ, ಸ್ವಲ್ಪ ಅದರಲ್ಲಿ ಒಂದು 5 to 6 ಕ್ವಶನ್ಸ್ ಈಸಿ ಆಗಿರ್ತವೆ. ಅವು ಯಾವುವು ಅಂತಂದ್ರೆ ಈ ತರದ ಕಂಟೆಂಟ್. ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂಡ್ ವೆರಿಫಿಕೇಶನ್, ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. 3 ಮಾರ್ಕಿಂದ ಒಂದು ಸಿಂಪಲ್ ಕ್ವಶನ್. ಇದನ್ನು ಕೂಡ ಅಷ್ಟೇ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 2 to 3 ಮಿನಿಟ್ಸ್ ನಲ್ಲಿ ಇದನ್ನ ಬರ್ದು ಮುಗಿಸ್ಬಿಡ್ಬೇಕು. ಈ ತರ ಸಿಂಪಲ್ ಕ್ವಶನ್ ಕೊಟ್ಬಿಟ್ಟೆ ಅಂತಂದ್ರೆ, P of x is equal to x square plus 7x plus 12 ಅಂತ ಕೊಟ್ಬಿಟ್ಟು ಇದನ್ನ ವೆರಿಫಿಕೇಶನ್ ಮಾಡ್ರಿ ಮತ್ತೆ ಝೀರೋಸ್ ಫೈಂಡ್ ಔಟ್ ಮಾಡ್ರಿ ಅಂತ ಕ್ವಶನ್ ಕೊಟ್ಟೆ ಅಂತಂದ್ರೆ ಏನ್ ಮ್ಯಾಕ್ಸಿಮಮ್ ಅಂದ್ರೆ 2 to 3 ಮಿನಿಟ್ಸ್ ನಲ್ಲಿ ಮಾಡಿ ಮುಗಿಸ್ಬಿಡ್ಬೋದು. ದೆನ್ ಅದೇ ತರ ಥಿಯರಮ್, ಅದಕ್ಕೆ ಹೇಳಿದ್ದು ಮೊದ್ಲು ಆ ಕ್ವಶನ್ ಪೇಪರ್ ಅನ್ನ ಕೊಟ್ಟಾಗ ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ಕೊಂತ ಹೋಗ್ರಿ. ಅಂದ್ರೆ ನನಗೆ ಎಬಿಲಿಟಿ ಯಾವ್ದಿದೆ ಮಾಡೋದಕ್ಕೆ, ಈ ಥಿಯರಮ್ ಅನ್ನ ಬೇಗ ಬರೆದು ಮುಗಿಸ್ಬೇಕು. ಮೀನ್, ಮೀಡಿಯನ್, ಮೋಡ್ ಅಂತ ಒಂದು 3 ಇಂಟರ್ನಲ್ ಚಾಯ್ಸ್ ಇರ್ತಕ್ಕಂಥ ಕ್ವಶನ್ ಕೊಟ್ಟಿರ್ತಾರೆ. ಮೀನ್ ಅಥವಾ ಮೀಡಿಯನ್ ಅಥವಾ ಮೋಡ್ ಅಥವಾ ಮೀನ್ ಅಂತಂದೇಳಿ ಒಂದು ಕ್ವಶನ್ ಕೊಟ್ಟಿರ್ತಾರೆ 3 ಮಾರ್ಕಿಂದು. ಅದನ್ನು ಕೂಡ ಸಿಂಪಲ್ ಆಗಿರ್ತಕ್ಕಂಥದ್ದು, ಒಂದು ಮ್ಯಾಕ್ಸಿಮಮ್ ಅಂದ್ರೆ ಅದು ಕೂಡ 2 to 3 ಮಿನಿಟ್ಸ್ ನಲ್ಲಿ ಮುಗಿಸ್ಬೇಕು. ನೀವು ಎಷ್ಟು ಬೇಗ ಪ್ರಾಬ್ಲಮ್ ಅನ್ನ ಮಾಡ್ತೀರಿ, ನೀವು ಎಷ್ಟು ಬೇಗ ನೀವು ಪ್ರಾಬ್ಲಮ್ ಅನ್ನ ಫಿನಿಶ್ ಮಾಡ್ತೀರೋ ಅಷ್ಟು ನೆಕ್ಸ್ಟ್ ಅಪ್ಲೈಡ್ ಕ್ವಶನ್ ಅನ್ನ ಸಾಲ್ವ್ ಮಾಡೋದಕ್ಕೆ ನಿಮಗೆ ಟೈಮ್ ಉಳಿಯುತ್ತೆ. ಆ ಪರ್ಪಸ್ಸಿಗೆ ನೀವು ಬೇಗ ಮಾಡ್ತಾ ಹೋಗಬೇಕು. ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಇದು ಸಿಂಪಲ್ ಆಗಿ ಐತಿ, ಅದನ್ನ ಮಾಡಬೇಕು. ಥಿಯರಮ್ ಐತೆ, ಅದನ್ನು ಮಾಡಿ ಮುಗಿಸ್ಬಿಡ್ಬೇಕು. ಮೀನ್, ಮೀಡಿಯನ್, ಮೋಡ್ ಇದನ್ನು ಮಾಡಿ ಮುಗಿಸ್ಬೇಕು. ಪ್ರೊಬ್ಯಾಬಿಲಿಟಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಆಲ್ಮೋಸ್ಟ್ ಅಲ್ಲಿ ಬಂದೇ ಬರ್ತತಿ, ಅದನ್ನು ಕೂಡ ಬೇಗ ಬರೆದು ಮುಗಿಸ್ಬಿಡ್ಬೇಕು. ಕೋಆರ್ಡಿನೇಟ್ ಜಾಮೆಟ್ರಿ ಸಮ್ ಕೇಸ್ ಏನಾದ್ರು ಇದು ಅಪ್ಲೈಡ್ ಬಂತು ಅಂತಂದ್ರೆ ಆ ಕ್ವಶನ್ ನಂಬರ್ ಹಾಕಿ ಹಂಗೆ ಖಾಲಿ ಬಿಟ್ಬಿಡ್ರಿ. ಕ್ವಶನ್ ನಂಬರ್ 30 ಇತ್ತು ಅಂತ ಅನ್ಕೊಂಡ್ರೆ ಅದನ್ನ ಖಾಲಿ ಬಿಟ್ಬಿಡ್ರಿ. ಇಲ್ಲ ಕ್ವಶನ್ ನಂಬರೇ ಹಾಕಕ್ ಹೋಗ್ಬೇಡ್ರಿ, ಇದನ್ನ ಮಾರ್ಕ್ ಮಾಡ್ಕೊಂಡ್ರಿ, ರೌಂಡ್ ಮಾಡ್ಕೊಂಡ್ರಿ, ಇದನ್ನ ಲಾಸ್ಟಿಗೆ ಮಾಡೋಣ ಅಂತ. ಸಪೋಸ್ ಏನಾದ್ರು ಇದು ಅಪ್ಲೈಡ್ ಬಂತು ಅಂತಂದ್ರೆ, ಇದು ಬೇಗ ಬರಲಿಲ್ಲ ಅಂತಂದ್ರೆ, ನೆಕ್ಸ್ಟ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ನಲ್ಲಿ ಅಷ್ಟೇ, ಇನ್ನೇನಿಲ್ಲ. ಥೀಟಾ ವ್ಯಾಲ್ಯೂ, ಆರ್ ವ್ಯಾಲ್ಯೂ ಅಂಡ್ ಇನ್ ಕೇಸ್ ಏನಾದ್ರು ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ರೆಕ್ಟಾಂಗಲ್, ಈ ತರದ್ದು ಒಂದು ಏನಾದ್ರು ಸೆಕ್ಟರ್ ಅದು ಇದನ್ನ ಕೊಟ್ಟಿದ್ದ ಅಂತಂದ್ರೆ ಅದು ಒಂದು ಏರಿಯಾ. ಇಷ್ಟ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್. ಇದು ಏನು ಅಪ್ಲೈಡ್ ಬರೋದಿಲ್ಲ ನಿಮ್ಗೆ, ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಇನ್ ಕೇಸ್ ಅಪ್ಲೈಡ್ ಬಂತು ಅಂತಂದ್ರೆ ಅದನ್ನು ಅಷ್ಟೇ ಲಾಸ್ಟಿಗೆ ಇಟ್ಕೊಳ್ರಿ. ದೆನ್ ಪ್ರೂವ್ ದಟ್, ಶೋ ದಟ್ ಅಂತ ಬರ್ತಕ್ಕಂಥ ಟ್ರಿಗ್ನಾಮೆಟ್ರಿನಲ್ಲಿ ಅಥವಾ ಇವ್ಯಾಲ್ಯುವೇಟ್ ಅಂತಂದೇಳಿ ಕ್ವಶನ್ ಏನಾದ್ರು ಕೇಳಿದೆ ಅಂತಂದ್ರೆ, ಪ್ರೂವ್ ದಟ್, ಶೋ ದಟ್ ಅಂತ ಇದಕ್ಕೆ ಒಂದು ಇಂಟರ್ನಲ್ ಚಾಯ್ಸ್ ಕೊಟ್ಬಿಟ್ಟು ಇವ್ಯಾಲ್ಯುವೇಟ್ ಅಂತಂದೇಳಿ ಸೈನ್ 45 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಡಿವೈಡೆಡ್ ಬೈ ಸೈನ್ 45 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ, ಈ ತರದ್ದು ಇವ್ಯಾಲ್ಯುವೇಟ್ ಕೊಟ್ಟಾಗ ಇದನ್ನ ಬಹಳ ಸಿಂಪಲ್ ಇದು.
ಇದು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಇಂಥ ಕ್ವಶನ್ ಬಂತು ಅಂತಂದ್ರೆ ಅದನ್ನ ಈ ಕಡೆಗೆ ಹಾಕೊಂಡ್ಬಿಟ್ಟು ಸಾಲ್ವ್ ಮಾಡ್ಬಿಡ್ರಿ. ಅಂದ್ರೆ ಬೇಗ ಹಾಕೊಂಡ್ ಕ್ವಶನ್ ನಂಬರ್ ಅಂತೂ 28th 26th ಹಾಕೊಂಡ್ಬಿಟ್ಟು ಸಾಲ್ವ್ ಮಾಡ್ಬಿಡ್ರಿ. ಈ ಪ್ರೂವ್ ದಟ್ ಶೋ ದಟ್ ಕೊಡಕ್ಕಿಂತ ಅದೇನಾದ್ರು ಇಂಟರ್ನಲ್ ಚಾಯ್ಸ್ ಏನಾದ್ರು ಕೊಟ್ಟಿದ್ರೆ. ಸೊ ಹಿಂಗೆ 3 ಮಾರ್ಕಿಂದ ಒಂದು. ನೆಕ್ಸ್ಟ್ ಇದಾದ್ಮೇಲೆ ಈ ಕ್ವಾಡ್ರಾಟಿಕ್ ಇಕ್ವೇಶನ್ ನಲ್ಲಿ ಅಪ್ಲೈಡ್ ಒಂದು ಬರ್ತತಿ. ಇದು ಲಾಸ್ಟ್ ಇರ್ಲಿ, ಲಾಸ್ಟ್ ಇಟ್ಕೊಳ್ರಿ. ಅದಕ್ಕೆ ಹೇಳಿದ್ದು ಮೊದ್ಲು ಬರ್ತಕ್ಕಂಥದ್ದು ಈಜಿ ಇರ್ತಕ್ಕಂಥದ್ದನ್ನ ಮಾಡಿ ಮುಗಿಸ್ಬೇಕು. ಮ್ಯಾಕ್ಸಿಮಮ್ ಅಂದ್ರೆ ಇದನ್ನ ನೀವು ಈ 3 ಮಾರ್ಕ್ ಸೆಕ್ಷನ್ ಏನಿದೆಯಲ್ಲ, ಇದು ಮ್ಯಾಕ್ಸಿಮಮ್ ಅಂದ್ರೆ 1 hour ಟೈಮ್ ತಗೊಳ್ರಿ. ಇದನ್ನ ಸಿಂಪಲ್ ಆಗಿರ್ತಕ್ಕಂಥವ್ನು ಮಾತ್ರ ಮಾಡೋದಕ್ಕೆ. ಅದರಲ್ಲಿ ಕಾಂಪ್ಲಿಕೇಟೆಡ್ ಮಾಡ್ಲೇಬೇಕು ಅಂತ ಏನಿಲ್ಲ. ಅದನ್ನ ಹಂಗೆ ಲಾಸ್ಟ್ ಇಟ್ಕೊಳ್ರಿ. ಲಾಸ್ಟ್ ಇಟ್ಟೆ ಅಂತ ನೀವು ಟೈಮ್ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಾನೆ. ಸೊ ಈ ಒಂದು ಕ್ವಶನ್ಸ್ ಫೈಂಡಿಂಗ್ ದ ಜೀರೋಸ್, ಥಿಯರಮ್, ಮೀನ್ ಮೀಡಿಯನ್ ಮೋಡ್, ಪ್ರೊಬಬಿಲಿಟಿ, ಕೋಆರ್ಡಿನೇಟ್ ಜಾಮೆಟ್ರಿ, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್, ಇವೆಲ್ಲ ಸಿಂಪಲ್ ಆಗಿ ಬಂತು ಅಂತಂದ್ರೆ 1 2 3 4 5 6 ಇಲ್ಲಿ 6 ಕ್ವಶನ್ಸ್ ಇದಾವೆ. 6 ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ 1 hour ಯೂಸ್ ಮಾಡ್ಕೊಳ್ರಿ. ಅಷ್ಟ್ರೊಳಗ ಆಯ್ತು ಅಂದ್ರೆ ನಿಮಗೆ ಇನ್ನೂ ಒಳ್ಳೇದು, ಟೈಮ್ ಉಳಿಯುತ್ತೆ. ಥಿಂಕ್ ಮಾಡೋದಕ್ಕೆ, ಬೇರೆ ಬೇರೆ ಅಪ್ಲೈಡ್ ಕ್ವಶನ್ಸ್ ಗಳನ್ನ ಮಾಡೋದಕ್ಕೆ ನಿಮಗೆ ಟೈಮ್ ಉಳಿಯುತ್ತೆ. ಆ ಪರ್ಪಸ್ಗೆ ನೀವು ನಾನು ಹೇಳ್ತಾ ಇದ್ದೀನಿ, ಟೈಮ್ ಅನ್ನ ಯುಟಿಲೈಸ್ ಮಾಡ್ಕೊಳ್ರಿ. ಈ ಒಂದು 5 to 6 ಕ್ವಶನ್ಸ್ ಈಸಿ ಇರ್ತಕ್ಕಂಥ 3 ಮಾರ್ಕಿನ ಅದವಲ್ಲ, ಇವನ್ನ ಮ್ಯಾಕ್ಸಿಮಮ್ 1 hour ಯೂಸ್ ಮಾಡ್ಕೊಳ್ರಿ. ಇದರಲ್ಲಿ ಟ್ರಯಾಂಗಲ್ಸ್ ನಲ್ಲಿ ಒಂದು ಸಿಂಪಲ್ ಕ್ವಶನ್ ಬಂತು ಅಂತಂದ್ರೆ ಅದನ್ನು ಕೂಡ ಬೇಗ ಬರೆದ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಗೆ ಬರಬೇಕು. ಇಲ್ಲಿ ನನಗೆ ತಿಳಿದಂಗೆ 3 ಅಪ್ಲೈಡ್ ಕ್ವಶನ್ಸ್ ಗಳು ಬರ್ತಾವೆ. ಒಂದು ಪ್ರೂವ್ ದಟ್, ಶೋ ದಟ್, ಟ್ರಿಗ್ನೋಮೆಟ್ರಿ ನಲ್ಲಿ ಬರ್ತಕ್ಕಂಥದ್ದು. ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ನಲ್ಲಿ ಆಲ್ವೇಸ್ ಇದು ಅಪ್ಲೈಡ್ ಕ್ವಶನ್ ಆಗಿರುತ್ತೆ. ಅಂಡ್ ಟ್ರಯಾಂಗಲ್ಸ್ ನಲ್ಲಿ ಒಂದು ಅಪ್ಲೈಡ್ ಕ್ವಶನ್. ಈ ತರದ 3 ಕ್ವಶನ್ಸ್ ಗಳು ಒಂದು ಅಪ್ಲೈಡ್ ಬರೋ ಚಾನ್ಸಸ್ ಇರೋದ್ರಿಂದ ಇದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಲಾಸ್ಟ್ ಇಟ್ಕೋಬೇಕು. ಈ ಒಂದು 6 ಕ್ವಶನ್ಸ್ ಏನಿದಾವಲ್ಲ ಇವನ್ನ ಬೇಗ 1 hour ನಲ್ಲಿ ಬರೆದು ಮುಗಿಸ್ಬಿಡ್ಬೇಕು. ಇದಾದ ತಕ್ಷಣನೇ ಇದು ಕ್ವಶನ್ ಪ್ರೂವ್ ದಟ್, ಶೋ ದಟ್, ಕ್ವಾಡ್ರಾಟಿಕ್ ಇಕ್ವೇಶನ್, ಟ್ರಯಾಂಗಲ್ಸ್, ಈ ಕ್ವಶನ್ಸ್ ಗಳನ್ನ ನೀವು ಮಾರ್ಕ್ ಮಾಡ್ಕೊಂಡು ಹಂಗೆ ಅದನ್ನೇನು ಬರೆಯಕ್ ಹೋಗ್ಬೇಡ್ರಿ. ಲಾಸ್ಟಿಗೆ ಬರೆಯೋಣ ಅಂತಂದೇಳಿ ಹಂಗ ಪೆಂಡಿಂಗ್ ಇಟ್ಕೊಂಡಿರಿ. ಇವು 3 ಮಾರ್ಕ್ ಮಾಡ್ಕೊಂಡಿರ್ಬೇಕು ಸ್ಟಾರ್ಟಿಂಗ್ ನೀವು. ಸೊ ಈ ಸೆಕ್ಷನ್ 4th ನಲ್ಲಿ ನಮಗೆ 3 ಮಾರ್ಕ್ಸ್ ಬರ್ತಕ್ಕಂಥ ಕಂಟೆಂಟ್ ಆಗಿರ್ತವೆ. ಇದನ್ನ ಮ್ಯಾಕ್ಸಿಮಮ್ ಅಂದ್ರೆ 1 hour ನಲ್ಲಿ ಮಾಡಿ ಮುಗಿಸ್ಬಿಡಿ. ಸೊ ಇಲ್ಲಿಗೆ ಆಲ್ಮೋಸ್ಟ್ ಆಲ್ ನಿಮ್ಗೆ ಅಲ್ಲಿ ಒಂದು 15 ಮಿನಿಟ್ಸ್ ಪ್ಲಸ್ ಅದೊಂದು 20 ಮಿನಿಟ್ಸ್, ಇದು 1 hour. ಆಲ್ಮೋಸ್ಟ್ ಆಲ್ ನಿಮಗೆ ಎಷ್ಟಾಯ್ತು ಇಲ್ಲಿ, ಇಲ್ಲೊಂದು 25 ಮಿನಿಟ್ಸ್ 35 ಮಿನಿಟ್ಸ್ 35 ಮಿನಿಟ್ಸ್ ಪ್ಲಸ್ 1 hour 1 hour 35 ಮಿನಿಟ್ಸ್ ಅಥವಾ 1 hour 40 ಮಿನಿಟ್ಸ್ ಅಂತ ಅನ್ಕೊಳ್ಳೋಣ. 1 hour 40 ನಿಮಗೆ 10 o'clock ಕೊಟ್ಟಿದ್ದಾರೆ. 1 hour 40 ಮಿನಿಟ್ಸ್ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಅಲ್ಲಿ ಒಂದು 11:45 ಅಂತ ಅನ್ಕೊಳ್ಳೋಣ. 11:45ಗೆ ಈ ಏನು ಅಪ್ ಟು 3rd ಕ್ವಶನ್ 4th ಸೆಕ್ಷನ್ ಮುಗಿದು ಬಿಡ್ಬೇಕು. ನೆಕ್ಸ್ಟ್ 5th ಸೆಕ್ಷನ್ ಬರೋದಾದ್ರೆ ನೋಡ್ರಿ, ಇಲ್ಲಿ 4 ಮಾರ್ಕ್ಸ್ ಇಂದು ಕಂಟೆಂಟ್ ಐತಿ ಅಂತ ನಿಮಗೆ ಗೊತ್ತೇ ಇದೆ 5th ಸೆಕ್ಷನ್ ಅಲ್ಲಿ. ಇದರಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು ಯಾವ ಅಂತಂದ್ರೆ ಒಂದು ಗ್ರಾಫಿಕಲ್ ಮೆಥಡ್, ಇನ್ನೊಂದು ಥಿಯರಮ್. ಇದನ್ನೆಲ್ಲ ನಿಮ್ಗೆ ಗೊತ್ತೇ ಇದೆ. ಥಿಯರಮ್ ನಲ್ಲಿ ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಾರೆ. ಗ್ರಾಫಿಕಲ್ ಮೆಥಡ್ ಸಿಂಪಲ್ ಆಗಿರ್ತಕ್ಕಂಥ ಒಂದು x + y = 5 ಅಂತಂದೇಳಿ ಒಂದು ಕೊಟ್ಟಿರ್ತಾರೆ. ಅದು ನೋಡ್ರಿ, ಈ ತರ ಒಂದು ಸಿಂಪಲ್ ಆಗಿ ಇರ್ತಕ್ಕಂಥ ಒಂದು ಟೇಬಲ್ ಅನ್ನ ಹಾಕೊಂಡು x ವ್ಯಾಲ್ಯೂ, y ವ್ಯಾಲ್ಯೂ, ಇಲ್ಲಿ 0 ಹಾಕ್ತಿರಿ, ಇಲ್ಲಿ 0 ಹಾಕ್ತಿರಿ. x ಗೆ 0 ಹಾಕಿದ್ರೆ y ವ್ಯಾಲ್ಯೂ 5 ಅಂಡ್ y ಗೆ 0 ಹಾಕಿದ್ರೆ x ವ್ಯಾಲ್ಯೂ 5. ಒಂದೇ ಮುಗ್ದೆ ಹೋಯ್ತು. ಅದೇ ತರ x - y = 1 ಅಂತ ಹಿಂಗ್ ಕೊಟ್ಟಿದ್ದೆ ಅಂದ್ರೆ ಇದಕ್ಕೆ ಮತ್ತೆ ಒಂದು ಟೇಬಲ್ ಹಾಕೊಂತೀರಿ. ಇಲ್ಲಿ ಕೂಡ ಅಷ್ಟೇ ನೋಡ್ರಿ, ಟೇಬಲ್ ಅನ್ನ ಹಾಕೋದಿಕ್ಕೆ ಜಸ್ಟ್ ಎಷ್ಟು ಒಂದು 30 ಸೆಕೆಂಡ್ ಸಾಕು. ನೀವು ಜಾಸ್ತಿ ಏನು ಇದು ಮಾಡೋದೇ ಬೇಕಾಗಿಲ್ಲ. x ವ್ಯಾಲ್ಯೂ 0 ಹಾಕಿದೆ ಅಂದ್ರೆ y ವ್ಯಾಲ್ಯೂ -1, y ವ್ಯಾಲ್ಯೂ 0 ಹಾಕಿದೆ ಅಂತಂದ್ರೆ ಇಲ್ಲಿ x = 1 ಅಂತ ಬರುತ್ತೆ. ದೇರ್ಫೋರ್ ಡೈರೆಕ್ಟ್ ಆಗಿ ಇಲ್ಲಿ x ಆಕ್ಸಿಸ್, y ಆಕ್ಸಿಸ್ ನಲ್ಲಿ ಇಲ್ಲಿ x ಡೈರೆಕ್ಟ್ ಆಗಿ x ವ್ಯಾಲ್ಯೂ 5 ಬರುತ್ತೆ ಅಂಡ್ y ವ್ಯಾಲ್ಯೂ ಎಷ್ಟಾಗುತ್ತೆ, ಇಲ್ಲಿ 5 ಆಗುತ್ತೆ. 5 ಇದನ್ನ ಜಾಯಿನ್ ಮಾಡ್ತೀರಿ ಹಿಂಗೆ. ನೆಕ್ಸ್ಟ್ ಇದಾದ್ಮೇಲೆ x ಮೇಲೆ 1 ಇಲ್ಲಿ ಮಾರ್ಕ್ ಮಾಡ್ತೀರಿ ಅಂಡ್ y ಮೇಲೆ -1 ಇದನ್ನ ಇಲ್ಲಿ ಮಾರ್ಕ್ ಮಾಡ್ತೀರಿ. ಇವೆರಡು ಇಲ್ಲಿ ಕನೆಕ್ಟ್ ಆಗ್ತವೆ, ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತವೆ. ಹಿಂಗೆ x ವ್ಯಾಲ್ಯೂ ಬರೀತೀರಿ, x ಬರೀತೀರಿ ಅಂಡ್ y ಬರೀತೀರಿ ಸಮಥಿಂಗ್. ಸೊ ಇಷ್ಟು ಮಾಡೋದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟಾಗುತ್ತೆ, ಒಂದು 2 to 3 ಮಿನಿಟ್ಸ್ ನಲ್ಲಿ ಇದನ್ನು ಕೂಡ ನಾವು ಮಾಡಿ ಮುಗಿಸ್ಬಿಡ್ಬೋದು ಗ್ರಾಫಿಕಲ್ ಮೆಥಡ್ ಅನ್ನ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 20 ಮಿನಿಟ್ಸ್ ತಗೋಬೇಕು ಇದನ್ನ ಈ ಒಂದು 4th ಸೆಕ್ಷನ್ ಮಾಡೋದಕ್ಕೆ. ಎಲ್ಲವೂ ಅಲ್ಲ, ಮತ್ತೆ ಸಮ್ ಅಪ್ಲೈಡ್ ಕ್ವಶನ್ಸ್ ಇರ್ತಾವಲ್ಲ, ಅವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ, ಆಮೇಲೆ ಹೇಳ್ತೀನಿ. ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ, ಇವು ಬೇಡ. ಸದ್ಯಕ್ಕೆ ನಮಗೆ ಬೇಕಾಗಿರೋದು ಗ್ರಾಫಿಕಲ್ ಮೆಥಡ್ ಒಂದು 5 ಮಿನಿಟ್ಸ್ ನಲ್ಲಿ, ಒಂದು ಥಿಯರಮ್ ಒಂದು 5 ಮಿನಿಟ್ಸ್ ನಲ್ಲಿ, 10 ಮಿನಿಟ್ಸ್ ನಲ್ಲಿ ಮುಗ್ದೇ ಹೋಗುತ್ತೆ. ಸೊ ಅಷ್ಟು ನಿಮ್ಗೆ ಏನಾದ್ರು ಇನ್ನೂ ಟೈಮ್ ಇತ್ತು ಅಂತಂದ್ರೆ 20 ಮಿನಿಟ್ಸ್ ತಗೊಳ್ರಿ. ಯಾವುದು 4 ಮಾರ್ಕಿಂದು ಇವೆರಡು ಪ್ರಾಬ್ಲಮ್ ಮಾಡೋದಕ್ಕೆ 20 ಮಿನಿಟ್ಸ್ ತಗೊಳ್ರಿ. ಹಂಗಾದ್ರೆ ಈಗ ಇಷ್ಟ ತನಕ ಹೇಳಿದ್ನಲ್ಲ, 11:45 ಆಗಿತ್ತು ನಮಗೆ ಟೈಮು. 11:45 ಪ್ಲಸ್ ಒಂದು 20 ಮಿನಿಟ್ಸ್ ಹತ್ತತ್ರ ಅಲ್ಲಿಗೆ ಎಷ್ಟಾಗುತ್ತೆ, 12 o'clock ಆಯ್ತು. ನೆಕ್ಸ್ಟ್ ಇದಾದ್ಮೇಲೆ ಇನ್ನು 1 hour 30 ಮಿನಿಟ್ಸ್ ಐತೆ. 1 hour 30 ಮಿನಿಟ್ಸ್ ನಲ್ಲಿ ಏನಾಗಬೇಕು, ಒಂದು 15 ಮಿನಿಟ್ಸ್ ನಲ್ಲಿ ಇದು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ 5 ಮಾರ್ಕಿಂಗ್ ಒಂದು ಕ್ವಶನ್ ಬರ್ತೈತಿ.
ಇದು 5 ಮಾರ್ಕಿಂದು. ಇದನ್ನು ಕೂಡ ಒಂದು 15 ಮಿನಿಟ್ಸ್ ನಲ್ಲಿ ಮುಗಿಸ್ಬೇಕು. ಅದೇನಿಲ್ಲ, ನೀವು ಫಿಗರ್ ಅನ್ನ ನೋಡ್ರಿ, ಒಂದ್ ಯಾವ್ದೋ ಈ ತರದ ಕಾಂಬಿನೇಷನ್ಸ್ ಆಫ್ ಸಾಲಿಡ್ ಕೊಟ್ಟಿರ್ತಾರೆ, ಅಲ್ಲಿ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕು, ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು, ನೋಡ್ರಿ ಅದ್ರದ್ದು ಫಾರ್ಮುಲಾ ಹಾಕೊಳ್ರಿ. ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಈ ತರದ ಒಂದು ಫಿಗರ್ ಕೊಟ್ಟಿದ್ದಾರೆ ಅಂತಂದ್ರೆ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್, ಅದಕ್ಕೆ ಫಾರ್ಮುಲಾ ಹಾಕೋಬೇಕು, ಅದನ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. ಸಪೋಸ್ ಏನಾದ್ರು ಎಲ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂತಂದ್ರೆ, ಸ್ಲಾಂಟ್ ಹೈಟ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ಎಲ್ ಇಸ್ ಈಕ್ವಲ್ ಟು ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು, ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್, ಇದನ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. ಸರ್ಫೇಸ್ ಏರಿಯಾ ಕೇಳಿದಾಗ ಮಾತ್ರ. ಸರ್ಫೇಸ್ ಏರಿಯಾ ಅಂತಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಸಾಲಿಡ್ ಇಸ್ ಈಕ್ವಲ್ ಟು ಇಯರ್ ಪ್ಲಸ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಅಂತ ಬರ್ತದೆ ಈ ಫಾರ್ಮುಲಾ. ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ನಿಮಗೆ ಗೊತ್ತೇ ಇದೆ, 2πr² ಅಂತ ಬರೀತೀರಿ. ಅಂಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ πrl ಅಂತ ಬರೀತೀರಿ. πrl ಅಂತ ಇಲ್ಲಿ ಎಲ್ ವ್ಯಾಲ್ಯೂ ಬೇಕಾದೆ ಅಂತಂದ್ರೆ ಎಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂತೀರಿ. ಹಿಂಗೆ ಇದು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಏನಾದ್ರು ಸಿಂಪಲ್ ಬಂತು ಅಂತಂದ್ರೆ ಮ್ಯಾಕ್ಸಿಮಮ್ ಒಂದು 20 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಅನ್ನು ತಗೊಳ್ರಿ. ಅಲ್ಲಿಗೆ ಎಷ್ಟಾಗಿರುತ್ತೆ, 12:15 ಅಂತ ಆಗುತ್ತೆ. ನಿಮ್ಗೆ ಇನ್ನೂ 1 ಅವರ್ ಉಳಿಯುತ್ತೆ ಟೈಮ್. 1 ಅವರ್ ಟೈಮ್ ಉಳಿಸ್ಕೊಂಡ್ಬಿಟ್ಟು ನೀವು ಇವಾಗ ನಾನು ಅವಾಗ್ಲೇ ಹೇಳಿದಂಗೆ ಇಲ್ಲಿ ಫಸ್ಟ್ ಸೆಕ್ಷನ್ ಅಲ್ಲಿ ಇಲ್ಲಿ ಹೇಳಿದ್ನಲ್ಲ, ಯಾವ್ಯಾವ ಬಿಟ್ಟಿದ್ದೀರಿ ಫಸ್ಟ್ ಇದನ್ನ ನೋಡ್ಕೊಂತ ಹೋಗ್ಬೇಕು. ಇದು 1 ಮಾರ್ಕ್ ಮತ್ತೆ MCQ ಲಾಸ್ಟಿಗೆ ಮಾಡೋಣಂತೆ. ಬಟ್ ಇಲ್ಲಿ ಎಸ್ಪೆಷಲಿ 3 ಮಾರ್ಕ್ನಾಗ ಪ್ರೂವ್ ದಟ್ ಶೋ ದಟ್ ಕೊಟ್ಟಿದ್ದೆ ಅಂದ್ರೆ ಅದನ್ನ ಸಾಲ್ವ್ ಮಾಡ್ರಿ. ಕ್ವಾಡ್ರಾಟಿಕ್ ಇಕ್ವೇಶನ್ ಅಪ್ಲೈಡ್ ಕ್ವಶನ್ ಇರ್ತತಿ, ಅದೇನಲ್ಲ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಯಾವ್ದೋ ಒಂದು ಕೊಟ್ಟು ಇದ್ರದ್ದು ಲೆಂತ್ ಹೇಳೋದು, ಇದನ್ನ ಎಕ್ಸ್ ಪ್ಲಸ್ ಸಮಥಿಂಗ್ ಒಂದು 3 ಸೆಂಟಿಮೀಟರ್ ಜಾಸ್ತಿ ಐತಿ ಹೈಟ್ ಗಿಂತ ಅಂತ ಕೊಟ್ಟು ಇದ್ರದ್ದು ಹೈಪೋಟೆನಸ್ ಸೈಡ್ ಮೀಟರ್ ಅಂತ ಹಿಂಗ್ ಕೊಟ್ಟಾಗ ಇದನ್ನ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಕ್ವಾಡ್ರಾಟಿಕ್ ಇಕ್ವೇಶನ್ ಬರುತ್ತೆ. ಯಾವ್ದೋ ಒಂದು ಪ್ರಾಬ್ಲಮ್ ಅಪ್ಲೈಡ್ ಕ್ವಶನ್ಸ್ ಇರ್ತಕ್ಕಂಥ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡ್ರಿ. ಟ್ರಯಾಂಗಲ್ಸ್ ನಲ್ಲಿ ಇರ್ತಕ್ಕಂಥ ಅದನ್ನು ಸಾಲ್ವ್ ಮಾಡ್ರಿ. ಸಪೋಸ್ ಏನಾದ್ರು ಇಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ 3 ಮಾರ್ಕಿಂದ ಅಪ್ಲೈಡ್ ಕ್ವಶನ್ ಕೇಳಿದ್ರೆ ಅಂತಂದ್ರೆ ಅದನ್ನ ಈ ಕಡೆ ಬರ್ಕೊಡ್ರಿ. ಇದು ಸಿಂಪಲ್ ಆಗಿರುತ್ತೆ, ಎಲ್ಲವೂ ಏನು ಕಾಂಪ್ಲಿಕೇಟೆಡ್ ಆಗಿರೋದಿಲ್ಲ. ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಏನಾದ್ರು ಸಿಂಪಲ್ ಆಗಿ ಕೇಳಿದ್ರು ಅಂದ್ರೆ ಇಲ್ಲಿ ಸ್ವಲ್ಪ ಕಷ್ಟ ಇರ್ತದೆ, ಹಂಗಾಗಿ ಸ್ವಲ್ಪ ಕಷ್ಟದವ ಹಾಕಿರ್ತಾರೆ ಅಷ್ಟೇ ಅಪ್ಲೈಡ್ ಕ್ವಶನ್ಸ್ ಗಳನ್ನ ಇದರಲ್ಲಿ. ಸೊ ಇದನ್ನ ಮೊದಲು ನೀವು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕು. ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ಇದನ್ನ ಈ ತರದ 3 ಮಾರ್ಕಿಂಗ್ ಕ್ವಶನ್ ಮತ್ತೆ 4 ಮಾರ್ಕಿಂಗ್ ಕ್ವಶನ್ ಇವೆರಡು ಸೇರಿಸ್ಬಿಟ್ಟು ಒಂದು 3/4 ಗಂಟೆಗೆ ಮುಗಿಸ್ಬೇಕು ನೀವು. ಅದರಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ SN = n/2 × 2a + n - 1 × d ಈ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಅಪ್ಲೈಡ್ ಕ್ವಶನ್ಸ್ ಗಳನ್ನ ಕೇಳೋ ಚಾನ್ಸಸ್ ಇರ್ತೈತಿ, ಅದನ್ನ ನೀವು ವರ್ಕೌಟ್ ಮಾಡ್ಕೊಳ್ರಿ. ಅದೇ ರೀತಿ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ಇದೆಯಲ್ಲ, ಅದನ್ನು ಅಷ್ಟೇ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ನಲ್ಲಿ ಬರ್ತಕ್ಕಂಥ ಬಹಳಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ರಿ. 1 by 1 ಫಿಗರ್ ನಲ್ಲಿ ಒಂದಕ್ಕೊಂದು ಕನೆಕ್ಷನ್ ಇರ್ತೈತಿ, ಯಾವ್ದೋ ಒಂದು ಈ ತರದ್ ಕೊಟ್ಟಿರ್ತಾರೆ ಹಿಂಗೆ, ಇಲ್ಲಿಂದ 60 ಡಿಗ್ರಿ ಇಲ್ಲಿಂದ 30 ಡಿಗ್ರಿ ಹಿಂಗೇನ ಕೊಟ್ಟಾಗ ಸಿಂಪಲ್ ಆಗಿರ್ತಕ್ಕಂಥದ್ದನ್ನ ನೀವು ಮೊದ್ಲು ಬೇಗ ಮಾಡ್ಕೊಂಡ್ಬಿಡ್ಬೇಕು. ಹಿಂಗೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ಇದು ಇಂಟರ್ನಲ್ ಚಾಯ್ಸ್ ಕೊಡ್ಬೋದು. ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ರೆ ಎರಡು ಮಾಡ್ಕೊಂತ ಕೂತ್ಕೊಬೇಡ್ರಿ. ಇಲ್ಲಿ ಇಂಟರ್ನಲ್ ಚಾಯ್ಸ್ ಯಾವ್ದು ಬರ್ಬೋದು ಅಂದ್ರೆ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರ್ಬೋದು, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ಬರ್ಬೋದು. ಇಲ್ಲಿ ಇವೆರಡರಲ್ಲಿ ಒಂದು ಬರ್ಬೋದು. ಅಂಡ್ ಥಿಯರಮ್ ಅಂತೂ ಇದ್ದೇ ಇರ್ತೈತಿ, ಇಂಟರ್ನಲ್ ಚಾಯ್ಸ್ ಇರ್ತೈತಿ, ಥಿಯರಮ್ ಅನ್ನ ಬರೀತೀರಿ. ಸೊ ಇಷ್ಟ ಆದ ತಕ್ಷಣನೇ ಒಂದು 40 ಮಿನಿಟ್ಸ್ಗೆ ಆಲ್ಮೋಸ್ಟ್ ಇನ್ನು 1 ಅವರ್ ಐತಿ ಅಂತ ಹೇಳಿದ್ದೆ ನಾನು ನಿಮ್ಗೆ. 40 ಮಿನಿಟ್ಸ್ಗೆ ಇಷ್ಟು ಮುಗೀತು ಅಂತ ಅನ್ಕೊಳ್ಳೋಣ. ಲಾಸ್ಟ್ ಇನ್ನೊಂದು 20 ಮಿನಿಟ್ಸ್ ಉಳ್ಕೊಂಡಿರ್ತೈತಿ, ಅದನ್ನ ನೀವು MCQ ಕ್ವಶನ್ಸ್ ನಲ್ಲಿ ಯಾವ್ದಾದ್ರು ಬಿಟ್ಟಿದ್ದೆ ಅಂತಂದ್ರೆ ಅದನ್ನ ಫಿಲ್ ಮಾಡ್ಕೊಳ್ರಿ. ಇಷ್ಟಾದ್ಲ ಆದ್ಮೇಲೆ ಕೂಡ ನಿಮ್ಗೆ ಏನಾದ್ರು ಟೈಮ್ ಉಳಿತು ಅಂತಂದ್ರೆ ಇಲ್ಲಿ ನಿಮಗೆ ಡೌಟ್ ಇರ್ತಕ್ಕಂತಹ ಕೆಲವೊಂದು ಕ್ವಶನ್ಸ್ ಗಳು ಇರ್ತಾವೆ. ಯಾವ್ದು ಪ್ರೂವ್ ದಟ್ ಶೋ ದಟ್ ಅಂತ ಯಾವ್ದೋ ಒಂದು ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಾರಲ್ಲ, ಅದ್ರಾಗ ಡೌಟ್ ಇತ್ತು ಅಂದ್ರೆ ಅದನ್ನ ಸಾಲ್ವ್ ಮಾಡ್ರಿ. ಅಂದ್ರೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿರತಕ್ಕಂತ ಇನ್ನೊಂದು ಪ್ರಾಬ್ಲಮ್ ಅನ್ನ ತಗೊಂಡು ಸಾಲ್ವ್ ಮಾಡ್ರಿ. ಕ್ವಾಡ್ರಾಟಿಕ್ ಇಕ್ವೇಶನ್ ಕೂಡ ಇಂಟರ್ನಲ್ ಚಾಯ್ಸ್ ಕೊಟ್ಟೆ ಅಂತಂದ್ರೆ ಒಂದ್ ಮಾಡಿರ್ತೀರಿ, ಅದು ನಿಮ್ಗೆ ಆನ್ಸರ್ ಸ್ಯಾಟಿಸ್ಫೈಡ್ ಅಂತ ಆಗಿಲ್ಲ ಅಂತ ಅನ್ಕೊಂಡ್ರೆ ಇನ್ನೊಂದು ಅದನ್ನ ಸಾಲ್ವ್ ಮಾಡ್ರಿ. ಅದೇ ತರ ಈ ತರದವು. ಆಮೇಲೆ ಲಾಸ್ಟ್ ಇನ್ನೊಂದು 10 ಮಿನಿಟ್ಸ್ ಉಳ್ಕೊಂತು ಅಂತಂದ್ರೆ ಅವಾಗ ಅಲ್ಲಿಗೆ ಎಲ್ಲ ಮುಗೀತು ಅಂತ ಅಂದಾಗ ಫಸ್ಟ್ ನಿಂದ MCQ ಕ್ವಶನ್ ಎಲ್ಲ ಕರೆಕ್ಟ್ ಆಗಿ ಬರ್ದಿದ್ದೀನ, ಅದಾದ್ಮೇಲೆ ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ ಎಲ್ಲ ಕರೆಕ್ಟ್ ಆಗಿ ಬರ್ದಿದ್ದೀನ. ಕ್ವಶನ್ ವೈಸ್ ಒಂದು 5 to 10 ಮಿನಿಟ್ಸ್ ಉಳ್ಕೊಂಡಿದ್ದಾಗ ಲಾಸ್ಟಿಗೆ ಕ್ವಶನ್ ವೈಸ್ ಎಲ್ಲ ಕ್ವಶನ್ ನಂಬರ್ 1, 2, 3, 4, 5, 6, 7 ಅಪ್ ಟು 38th ಕ್ವಶನ್ ವರೆಗೂ ಎಲ್ಲ ಆನ್ಸರ್ ಬರ್ದಿದ್ದೀನಾ ಅಂತಂದೇಳಿ ಒಂದ್ಸಲ ವೆರಿಫೈ ಮಾಡ್ರಿ. ಯಾವುದೇ ಕಾರಣಕ್ಕೂ ಯಾವ ಕ್ವಶನ್ ಗಳನ್ನು ಬಿಟ್ಟು ಬರಬೇಡ್ರಿ, ಎಲ್ಲದನ್ನು ಪ್ರತಿಯೊಂದನ್ನು ಕೂಡ ಅಟೆಂಡ್ ಮಾಡ್ರಿ. ಅಟ್ಲೀಸ್ಟ್ ಈಗ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಅನ್ನ ಒಂದು ಚಾಪ್ಟರ್ ಇದೆ, ಅದಕ್ಕೆ ರಿಲೇಟೆಡ್ ಒಂದು ಫಾರ್ಮುಲಾ ಹಾಕಿ ಬಂದ್ರು ಕೂಡ ಮಾರ್ಕ್ಸ್ ಸಿಗ್ತೈತಿ. ಒಂದು ಅರ್ಧ ಮಾರ್ಕ್ಸ್ ಆದ್ರೂ ಹಾಫ್ ಮಾರ್ಕ್ ಆದ್ರೂ ಸಿಗೋ ಚಾನ್ಸಸ್ ಇರ್ತೈತಿ. ಇದು ಯಾವ್ದಿದು ಡಿಸ್ಟೆನ್ಸ್ ಫಾರ್ಮುಲಾ ಅದ್ರಾಗ ಒಂದು ಅಪ್ಲೈಡ್ ಕ್ವಶನ್ ಕೇಳಿದ್ದ, ಸೆಕ್ಷನ್ ಫಾರ್ಮುಲಾ ಅಪ್ಲೈಡ್ ಕ್ವಶನ್ ಕೇಳಿದ್ದ, ಅಟ್ಲೀಸ್ಟ್ ಆ ಸೆಕ್ಷನ್ ಫಾರ್ಮುಲಾ x, y = m1x2 + m2x1 / m1 + m2 ಅಂಡ್ m1y2 + m2y1 / m1 + m2 ಆ ಒಂದು ಸೆಕ್ಷನ್ ಫಾರ್ಮುಲಾನಾದ್ರೂ ಹಾಕಿ ಬಂದ್ಬಿಟ್ರಿ, ಹಾಫ್ ಮಾರ್ಕ್ ಆದ್ರೂ ಸಿಗುತ್ತೆ. ಅದಕ್ಕೆ ಹೇಳಿದ್ದು ಯಾವುದೇ ಕ್ವಶನ್ ಅನ್ನ ಗೊತ್ತಿಲ್ಲ ಅಂತಂದೇಳಿ ಖಾಲಿ ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಡ್ರಿ. ಇಷ್ಟೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ, ಇಷ್ಟ ತನಕ ಕೇಳಿರ್ತಕ್ಕಂಥ ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಫಾಲೋ ಮಾಡ್ರಿ ಅಂತ ಹೇಳ್ತಾ
ಸೊ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್.